ಲೈಫಲ್ಲಿ ಕೆಲವೊಂದು ಕ್ಷಣಗಳನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ್ಯಂಡ್ ನನಗೆ ಅಂಥ ಒಂದು ಕ್ಷಣಗಳಲ್ಲಿ ಇದು ಕೂಡ ಒಂದು. ನಾನು ಇಲ್ಲಿಗೆ ಹೇಗೆ ಬಂದೆ? ಲೆಟ್ಸ್ ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್. ಚಹಾ ಮತ್ತು ಮಸಾಲೆಗಳನ್ನ ಸೈಡ್ಗಿಟ್ಟು ನೋಡಿದ್ರೆ ಇವತ್ತಿನ ಎಷ್ಟೋ ಘೋರ ಮಾನವೀಯತೆಯ ಪ್ರಶ್ನೆಗಳಿಗೆ ಕೇರಳ ಉತ್ತರ ನೀಡುತ್ತೆ. ಹೌದು, ಅದರಲ್ಲಿ ಕೆಲವೊಂದು ಬೃಹತ್ ನಗರಗಳೂ ಇದೆ, ಇಲ್ಲ ಅಂತಿಲ್ಲ. ಅವುಗಳನ್ನ ಬಿಟ್ಟರೆ ಮಲಬಾರ್ ಕೋಸ್ಟ್ನ ಉದ್ದಕ್ಕೂ ಸಣ್ಣ ಪಟ್ಟಣಗಳಿಂದ ಕೂಡಿದೆ. ಪ್ರತಿ ಪಟ್ಟಣವು ತನ್ನದೇ ಆದ ಸೊಗಡು ಹಾಗೂ ಸಂಸ್ಕೃತಿಯನ್ನೂ ಹೊಂದಿದೆ. ಇದೇ ಕಾರಣದಿಂದ ಕೇರಳ ಅಷ್ಟು ವಿಶೇಷವಾಗಿ ಕಾಣಿಸುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಾಗರ್. ನಮ್ಮ ಕಾಲೇಜಲ್ಲಿ ನನಗಿದ್ದ ಮಲಯಾಳಿ ಫ್ರೆಂಡ್ಸ್ ಎಲ್ಲರೂ ಕೇರಳ ಟ್ರೆಡಿಷನ್ ಹಂಗಿರುತ್ತೆ, ಕೇರಳದಲ್ಲಿ ಕಲ್ಚರ್ ಹಿಂಗಿರುತ್ತೆ ಅಂತ ಯಾವಾಗಲೂ ಹೇಳೋರು. ಇದಕ್ಕೆ ಸ್ಟಾಪೇ ಇಲ್ಲ. ಇಟ್ ವುಡ್ ಆಲ್ವೇಸ್ ಗೋ ಆನ್ ಆ್ಯಂಡ್ ಆನ್ ಆ್ಯಂಡ್ ಆನ್. ಅವ್ರು ಹೇಳೋದು ಒಂದು ಕಡೆ ಕರೆಕ್ಟ್ ಅನ್ನಿಸ್ತಿತ್ತು, ಯಾಕಂದರೆ ಕೆಲವೊಂದು ಪ್ಲೇಸಸ್ಗೆ ಮಾಡರ್ನಿಟಿ ಆ್ಯಂಡ್ ಟ್ರೆಡಿಷನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಗೊತ್ತು. ಅಂಥ ಒಂದು ಪ್ಲೇಸಸ್ನ ಟಾಪ್ ಲಿಸ್ಟ್ನಲ್ಲಿ ಕೇರಳ ಕೂಡ ಒಂದಾಗಿರುತ್ತೆ, ಇದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಇಂಥದ್ದು ಒಂದು ಪಾಸಿಬಲ್ ಯಾವಾಗ ಅಂದರೆ ವೆನ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಕಮ್ಯುನಿಟೀಸ್ ಲಿವ್ ಟುಗೆದರ್ ರೆಸ್ಪೆಕ್ಟಿಂಗ್ ಈಚ್ ಅದರ್. ಆದರೆ ಕೇರಳ ಯಾವಾಗಲೂ ಹಿಂಗಿರಲಿಲ್ಲ. ನಂಬೂದ್ರೀಸ್ ಸಾಂಪ್ರದಾಯಿಕ ಮೇಲುಜಾತಿಯವರಾಗಿದ್ದರು. ಆ್ಯಂಡ್ ಅವರು ಕೇರಳಕ್ಕೆ ಹೊರಗಡೆಯಿಂದ ಬಂದಿದ್ರು ಅಂತಲೂ ನಂಬಲಾಗ್ತಿತ್ತು. ಮಲಬಾರ್ ರೀಜನ್ನ ಹೆಚ್ಚಿನ ಭೂಮಿ ಅವ್ರದ್ದಾಗಿತ್ತು. ಹಾಗೆ ತಮ್ಮನ್ನು ತಾವು ಅತ್ಯಂತ ಪವಿತ್ರ ಮಾನವರು ಹಾಗೂ ಭೂಮಿಯ ಮೇಲಿನ ದೇವರ ಪ್ರತಿನಿಧಿಗಳು ಅಂತಾನೆ ಅಂದ್ಕೊಂಡಿದ್ರು. ನೀವೇನಾದರೂ ಕೆಳಜಾತಿಯ ಗಂಡು ಅಥವಾ ಹೆಣ್ಣಾಗಿದ್ದರೆ ನಿಮ್ಮ ಜಾತಿಗೆ ತಕ್ಕಂತೆ ನೀವು ಆ ನಂಬೂದ್ರಿ ಬ್ರಾಹ್ಮಿನ್ಸಿಂದ ಅಗತ್ಯವಾದ ಅಂತರವನ್ನು ಆರ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಿತ್ತು. ಅವರೊಂದಿಗೆ ಮಾತಾಡಬೇಕಂದ್ರೂ ಕೂಡ ದೇಹದ ಮೇಲ್ಭಾಗದ ಬಟ್ಟೆಗಳನ್ನ ತೆಗೆದು ಮಾತಾಡಬೇಕಿತ್ತು. ಆ್ಯಂಡ್ ಅವ್ರು ಆದೋಗ್ಬೇಕಾದ್ರೆ ಮಂಡಿ ಊರಿ ತಲೆ ಬಗ್ಗಿಸ್ಬೇಕಿತ್ತು. ಇದೆಲ್ಲ ಅವ್ರ ಜಾತಿನ ದೂಷಿತ ಅಥವಾ ಪೊಲ್ಯೂಟ್ ಮಾಡದೇ ಇರಲಿ ಅಂತ. ಅಕಸ್ಮಾತ್ ಏನಾದರೂ ಕೆಳ ಜಾತಿಯವರು ಏನಾದರೂ ಬ್ರಾಹ್ಮಿನ್ಸ್ನ ಮುಟ್ಬಿಟ್ರೆ ಆ ಬ್ರಾಹ್ಮಿನ್ ಹೋಗಿ ಸ್ನಾನ ಮಾಡಿ ನಂತರ ದೇವರ ಪುಸ್ತಕಗಳನ್ನ ಗ್ರಂಥಗಳನ್ನ ಓದಿ ತಮ್ಮ ಜನಿವಾರ ಅಂದರೆ ಸೇಕ್ರೆಡ್ ಥ್ರೆಡ್ನ ಚೇಂಜ್ ಮಾಡ್ತಿದ್ರು. ಇಷ್ಟೇ ಅಲ್ಲ, ಕೆಲವೊಂದು ಪ್ರಾಕ್ಟೀಸಸ್ ಇದಕ್ಕಿಂತ ಕೆಟ್ಟದಾಗಿತ್ತು. ಈ ಸೋಷಲ್ ಈವಿಲ್ಸ್ ಅಥವಾ ಸಾಮಾಜಿಕ ದುಷ್ಟಶಕ್ತಿಗಳ ಬಲಿಪಶುಗಳೇ ಇಂದಿನ ದೈವಗಳು. ಅಂದರೆ ಅಂದಿನ ಸಾಮಾಜಿಕ ದುಷ್ಟಶಕ್ತಿಗಳ ವಿರುದ್ಧ ಹೋರಾಡಿದ ವೀರಪೂರ್ವಜರೇ ಇಂದಿನ ದೆಯ್ಯಂ. ಮುಂದೆ ಏನಂದ್ರೆ ಎಷ್ಟೋ ದಿನಗಳಿಂದ ದೆಯ್ಯಂ ಹಂಗಿರ್ಬೋದಾ ಇಲ್ಲ ಹಿಂಗಿರ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದ ನನ್ನ ಕುತೂಹಲಕ್ಕೆ ಉತ್ತರ ಕೊಡುವಂಥ ದಿನ ಬಂದೇ ಬಿಡ್ತು. ಹೌದು, ನಾಳೆ ದೆಯ್ಯಂ ನೋಡಕ್ಕೆ ಹೋಗ್ತಾ ಇದ್ದೀನಿ. ಅವತ್ತು ಮಂಗಳವಾರ ಸಂಜೆ. ಇನ್ನೂ ದೆಯ್ಯಂ ನಡೆಯೋಕ್ಕೆ ಸ್ವಲ್ಪ ಸಮಯ ಇತ್ತು. ಹಾಗೆಯೇ ನಡ್ಕೊಂಡು ದೆಯ್ಯಂ ನಡೆಯೋ ಆವರಣಕ್ಕೆ ಬಂದೆ. ನನ್ನೊಳಗಿನ ಕಾಂಟೆಂಟ್ ಕ್ರಿಯೇಟರ್ ಇಲ್ಲಿ ನೋಡ್ತಿರಲ್ಲ, ಎಸ್ ಇವನೇ. ಅಲ್ಲಿನ ದೆಯ್ಯಂ ವಿಧಿವಿಧಾನಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ. ದೆಯ್ಯಂನ ವಿಧಿವಿಧಾನಗಳಂದ್ರೆ ಆವರಣದ ಕಸ ಗುಡಿಸೋದಾಗಿರ್ಬೋದು, ದೀಪಗಳಿಗೆ ಎಣ್ಣೆ ಬಿಟ್ಟು ಬತ್ತಿ ಇಟ್ಟು ಹಚ್ಚಿ ತಯಾರಿ ಮಾಡೋದಾಗಿರ್ಬೋದು. ಇವುಗಳನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೊಂಥರ ಸಂತೋಷ ಆಗ್ತಿತ್ತು. ನೋಡ್ಕೊಂಡು ಕ್ಯಾಪ್ಚರ್ ಮಾಡೋ ಅಷ್ಟರಲ್ಲಿ ಈ ಶಬ್ದವನ್ನು ಕೇಳುತ್ತಾ ಹೊರಟು ಬಂದ ನಾನು ತಲುಪಿದ್ದು ದೈವ ಕಟ್ಟುವ ಕೊಠಡಿಗೆ. ಮನುಷ್ಯನ ಮುಖದ ಮೇಲಿನ ದೈವದ ಪ್ರತಿಸ್ವರೂಪ ನೋಡುತ್ತಿದ್ದೆ. ಆ್ಯಂಡ್ ಅದೇ ಸಮಯಕ್ಕೆ
ಊರಿನ ಜನರೆಲ್ಲರೂ ಬಂದರು. ಜೊತೆಗೆ ಆಚರಣೆ ಹಾಗೂ ಹಣ್ಣು ಹಂಪಲನ್ನೂ ತಂದರು. ನಾವು ಯಾರಿಗೇನು ಕಮ್ಮಿ ಇಲ್ಲ, ವೈ ಶುಡ್ ಓನ್ಲಿ ಬಾಯ್ಸ್ ಹ್ಯಾವ್ ಆಲ್ ದ ಫನ್ ಅಂತ ಆ ಊರಿನ ಹುಡುಗಿಯರು ಈ ತೆಯ್ಯಂ ಮುಗಿಯೋಷ್ಟರಲ್ಲಿ ಬೆಳಗಿನ ಜಾವ ಆಗುತ್ತೆ ಹಾಗೂ ಈ ಊರಿನ ಮುಖ್ಯ ತೆಯ್ಯಂ ಆದಂತಹ ಪಾಲೋಟು ತೆಯ್ಯಂ ಬರೋ ಸಮಯ. ಪಾಲೋಟುವಿನ ಕತೆ ಹೇಳೋದಾದ್ರೆ, ಅವನೊಬ್ಬ ಊರಿನ ನಿಷ್ಠವಂತ ಹಾಗೂ ಧೈರ್ಯಶಾಲಿ ರೈತ ಆ್ಯಂಡ್ ಅವನ ಊರಿನ ಜನರಿಗೆಲ್ರಿಗೂ ಸಹ ಒಳ್ಳೆಯದನ್ನೇ ಬಯಸ್ತಿರ್ತಾನೆ. ಇವನ ಮೇಲೆ ಅಸೂಯೆಗೊಂಡ ಶ್ರೀಮಂತ ಜಮೀನುದಾರರು ಅವನನ್ನು ಒಂದು ಔತಣಕೂಟದಲ್ಲಿ ವಿಷ ಹಾಕಿಕೊಳ್ತಾರೆ. ಮರಣದ ಕೊನೆ ಕ್ಷಣದಲ್ಲೂ ಸಹ ಪಾಲೋಟು ಈ ಊರಿನ ಜನರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ ಎಂದು ಕೊನೆ ಉಸಿರೆಳೀತಾನೆ. ಅವನ ಮರಣದ ನಂತರ ಅವನ ಆತ್ಮ ಹೊಲದ ಸುತ್ತ ಕಾಣಿಸುತ್ತದೆ, ಹಾಗೆ ಭೂಮಿ ಮತ್ತಷ್ಟು ಫಲವತ್ತಾಗುತ್ತದೆ. ಇದನ್ನು ಕಂಡ ಊರಿನ ಜನರು ಪಾಲೋಟುವನ್ನು ದೈವವೆಂದು ಆರಾಧಿಸ್ತಾರೆ. ಅದೇ ಈಗಿನ ಪಾಲೋಟು ತೆಯ್ಯಂ.
മറുപടിയും കൂടി ഉള്ളവരും. ನೆಕ್ಸ್ಟ್ ಟೈಮ್ ನೀವೇನಾದರೂ ಕೇರಳಗೆ ತೆಯ್ಯಂ ನೋಡಕ್ಕೆ ಹೋಗ್ತಿದ್ದೀರಾ ಅಂದರೆ ಅದನ್ನು ಜಸ್ಟ್ ಒಂದು ಬೆಂಕಿಯ ಮೇಲೆ ಹಾರುವ ಕಲೆ ಅಥವಾ ನೃತ್ಯ ಅಂದ್ಕೊಳ್ಳದ ಹಾಗೆ ಅದರ ಹಿಂದಿನ ಕತೆ ಹಾಗೂ ನಂಬಿಕೆಯನ್ನು ಸಹ ತಿಳಿದುಕೊಳ್ಳಿ. ತೆಯ್ಯಂ ಅನ್ನೋದು ಈಗಿನ ಲೋಕಕ್ಕೆ ಒಂದು ರಿಮೈಂಡರ್ ದಟ್ ಕೇರಳ ಕೇವಲ ಹೌಸ್ ಬೋಟ್ಸ್ ಆ್ಯಂಡ್ ಬ್ಯಾಕ್ ವಾಟರ್ಸ್ ಮಾತ್ರ ಅಲ್ಲ, ಇಟ್ಸ್ ಆಲ್ಸೋ ಅಬೌಟ್ ಹೊಸ ಅಧ್ಯಾಯ ಎಲ್ಲಿ ಹಿಂದಿನ ಅಭ್ಯಾಸಗಳು ಹಾಗೂ ಮೂಢನಂಬಿಕೆಗಳು ಜನರನ್ನು ಕಾಡುವುದಿಲ್ಲ ಆ್ಯಂಡ್ ಡಸಂಟ್ ಲಿವ್ ದೆಮ್ ಇನ್ ಶೇಮ್. ಹೊಸ ಅಧ್ಯಾಯ ಬರೋಕ್ಕೆ ಸ್ವಲ್ಪ ಸಮಯ ಹಾಗೂ ಪ್ರಯತ್ನಗಳು ಬೇಕಿತ್ತು. ಬಟ್ ಟುಡೇ ಕೇರಳ ಇಸ್ ಎ ಪ್ಲೇಸ್ ವೇರ್ ಎಕ್ಸೆಪ್ಟೆನ್ಸ್ ಇಸ್ ಪಾರ್ಟ್ ಆಫ್ ಲೈಫ್ ಆ್ಯಂಡ್ ರಿಮೆಂಬ್ರೆನ್ಸ್ ಇಸ್ ಪಾರ್ಟ್ ಆಫ್ ಕಲ್ಚರ್. ಹಾಗಿದ್ರೆ ಮತ್ತೆ ಸಿಗೋಣ ಅಲ್ವಾ? ಹಿಂತಿ ನಿಮ್ಮ ಮಲ್ನಾಡ್ ರೋಮಿಯೋ. ಬಾಯ್ ಬಾಯ್.